ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನಿಂದ ನಾನು ಕುಂಭರಾಶಿ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರಿಗೆ ಏನೆಲ್ಲ ಸಮಸ್ಯೆ, ಅವ್ರ ವ್ಯಕ್ತಿತ್ವ ಮತ್ತು ಅವ್ರು ಬರತಕ್ಕಂಥ ಕಾಯಿಲೆಗಳನ್ನು ಯಾವ ರೀತಿ ನಾವು ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಮತ್ತು ಹಲವಾರು ಪರಿಹಾರಗಳ ಮೂಲಕ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಈ ವಾರ ಪೂರ್ತಿ ಕುಂಭರಾಶಿಯವ್ರ ಬಗ್ಗೆ ಮಾತಾಡ್ತೀನಿ. ನನ್ನದೇ ಆದಂಥ ಒಂದು ಅನುಭವವನ್ನು, ನಾ ಕಂಡಂಥ ಕೆಲವು ಪರಿಹಾರಗಳನ್ನು ನನ್ನದೇ ಆದಂಥ ರೀತಿಯನ್ನು ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತಿನ ದಿವಸ ಮನುಷ್ಯ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಗೆದ್ದು ಪರಿಹಾರ ಮಾಡ್ಕೋಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಅದು ದೇವರ ಮುಂದೆ ಪ್ರಾರ್ಥನೆ ಆಗ್ಬೋದು, ಧ್ಯಾನ, ಜಪ, ಅರಕೆ, ಯಾತ್ರೆ, ಜಾತ್ರೆ, ಹೀಗೆ ಹಲವಾರು ರೀತಿಯಲ್ಲಿ ಹೋರಾಟ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ತಾನು ಸುಖವಾಗಿ ಬದುಕಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವನ ಕರ್ಮಕ್ಕೆ ಸರಿಯಾದ ಪರ್ಯಾಯ ಮಾಡಿಕೊಳ್ಳಿಲ್ಲ ಅಂದರೆ ಅವನು ಮಾಡಿದಂಥ ಎಲ್ಲ ಒಂದು ಪೂಜೆ, ಜಪ, ತಪ್ಪಗಳು ಕೂಡ ಬೆಲೆ ಸಿಗೋದಿಲ್ಲ. ಅದಕ್ಕೆ ಯಾವ ಸಮಸ್ಯೆಗೆ ಯಾವ ಪರಿಹಾರ ಮಾಡಿದ್ರೆ ಅದು ನಮಗೆ ಗುಣ ಆಗುತ್ತೆ ಅನ್ನೋದನ್ನು ನಾವು ಗಮನ ಇಟ್ಟು ತಿಳ್ಕೊಂಡಾಗ ಮಾತ್ರ. ತಲೆನೋವಿಗೆ ತಲೆನೋವು ಮಾತ್ರ ತಗೋಬೇಕು, ಹಾಗೆ ಹೊಟ್ಟೆ ನೋವು ಮಾತ್ರ ತಗೋಬೇಕು. ತಲೆನೋವಿಗೆ ಹೊಟ್ಟೆ ನೋವು ತೊಗೊಂಡು ತಲೆನೋವು ಮಾತ್ರ ತೊಗೊಂಡು ಪರಿಹಾರ ಆಗೋದಿಲ್ಲ. ಹಾಗೆ ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ನಮಸ್ತೆ ಸ್ವಾಮಿ, ನಾವು ವಿಜಯ್ ಅಂತ ಮಾತಾಡ್ತಿರ್ಲಿ ಬೆಂಗಳೂರಿಂದ. ಹಲೋ 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 ಸರ್, ನಮಸ್ತೆ ಸ್ವಾಮಿ. ಹಲೋ ಸರ್ ಅದೇ ಯಾರೋ ಬಹುಶಃ ಕಾಲ್ ಮಾಡಿದ್ರು, ಕರೆ ಕಟ್ಟಾಗಿದೆ. ಹೀಗೆ ನಮ್ಮ ಸಮಸ್ಯೆಗಳಿಗೆ ಮೂಲಭೂತ ಕಾರಣ ಏನು? ಜ್ವರ ಬರಲಿಕ್ಕೆ ಏನು ಕಾರಣ? ಜ್ವರಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಆದರೆ ನಮಗೆ ಬಂದಿರೋ ಜ್ವರಕ್ಕೆ ಏನು ಕಾರಣ ಅನ್ನೋದನ್ನ ಸಮಸ್ಯೆಯನ್ನು ನಾವು ಆ ರೂಟ್ ಕಾಸ್ ಸರಿಯಾಗಿ ತಿಳ್ಕೊಂಡಾಗ ಅದಕ್ಕೆ ನಾವು ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಂಡ್ರೆ ಬೇಗ ಗುಣ ಆಗುತ್ತೆ, ಅದನ್ನು ಮುಕ್ತರಾಗ್ತೀವಿ. ಹಾಗೆ ಸಮಸ್ಯೆಗಳಿಗೆ ಮೂಲ ಕಾರಣ ಏನು? ಕ್ಯಾನ್ಸರ್ಗೆ ಏನು ಕಾರಣ? ಪೈಲ್ಸ್ಗೆ ಏನು ಕಾರಣ ಬಂತು? ಆರ್ಥರೈಟಿಸ್ಗೆ ಏನು ಕಾರಣ ಬಂತು? ಆ ಮೂಲ ಕಾರಣ ತಿಳ್ಕೊಂಡು ಅದಕ್ಕೆ ದಿನನಿತ್ಯ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದೇ ಆದರೆ ಬೇಗ ನಾವು ಅದರಿಂದ ಮುಕ್ತರಾಗ್ತೀವಿ. ಈ ಕುಂಭರಾಶಿ, ಕಳೆದ ಸಂಚಿಕೆಯಲ್ಲಿ ನಾನು ಮಕರ ರಾಶಿ ಬಗ್ಗೆ ಮಾತಾಡಿದ್ದೆ. ಮಕರ ರಾಶಿಗೆ ಅಧಿಪತಿ ಶನಿ ಗ್ರಹ. ಹಾಗೆ ಈ ಕುಂಭರಾಶಿಗೆ ವಿಶೇಷವಾಗಿ ಅಧಿಪತಿ ಶನಿ ಗ್ರಹನೇ. ಆದ್ದರಿಂದ ಶನಿಗೆ 2 ರಾಶಿಗಳು ಇದೆ, ಒಂದು ಮಕರ, ಕುಂಭರಾಶಿ. ಈ 2 ರಾಶಿಗಳಿಗೆ ಒಬ್ಬನೇ ಅಧಿಪತಿ ಆದ್ದರಿಂದ ಆ 2 ರಾಶಿಗಳಿಗೂ ಆ ಶನಿಗೆ ಅಧಿಪತಿ ಆದಂಥ ಇನ್ನೊಂದು ದೇವರು ಬ್ರಹ್ಮದೇವ. ಅದರಿಂದ ಶನಿ ಯಾವಾಗಲೂ ಬ್ರಹ್ಮದೇವರನ್ನ ಪೂಜೆ ಮಾಡ್ತಾರಂತೆ. ಯಾವಾಗ ನಾವು ಶನಿ ಅಂಥೇಳಿ ಎದುರ್ಕೊಂಡ್ಬಿಡ್ತೀವೋ ಆಗ ನಮಗೆ ಅರ್ಧ ಭಯದಿಂದಲೇ ಹಲವಾರು ಸಮಸ್ಯೆಗಳಿಗೆ ನಾವು ಹೇಳದೆ ಕೇಳದೆ ಬರೋ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ ಸಮಸ್ಯೆಗಳು ಬಗೆಹರಿಸೋಕ್ಕಾಗೋದಿಲ್ಲ ಆಗ ನಾವೇನು ಮಾಡ್ತೀವಿ? ಗೊಂದಲ ಸಿಕ್ಕಾಕೊಂಡ್ಬಿಡ್ತೀವಿ. ಈ ಗೊಂದಲನ ತಪ್ಪಿಸ್ಬೇಕು, ಮತ್ತು ಧೈರ್ಯ ಬೇಕು. ಯಾವುದಾದ್ರು ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಧೈರ್ಯ, ಸ್ಥೈರ್ಯ, ಛಲ, ಶಾಂತಿ ಮತ್ತು ಅದಕ್ಕೆ ತಕ್ಕಂತೆ ಶ್ರದ್ಧೆ ಇದ್ದರೆ ಎಷ್ಟೋ ರೋಗಗಳು ಹೊರಟೋಗುತ್ತೆ, ಎಷ್ಟೋ ಸಮಸ್ಯೆಗಳು ತನಗೆ ತಾನೇ ಹಾಗೆ ಹೊರಟೋಗ್ಬಿಡುತ್ತೆ, ಯಾವ ಪರಿಹಾರನೂ ಇಲ್ದೇ. ಆ ಒಂದು ಶಕ್ತಿ ಕೊಡುವಂಥದ್ದು ಈ ಶನಿ ಗ್ರಹ. ಆದ್ದರಿಂದ ಶನಿ ಬಗ್ಗೆ ಎಷ್ಟೋ ಜನಕ್ಕೆ ಕೆಟ್ಟ ಅಭಿಪ್ರಾಯ ಇದೆ. ಶನಿ ಬಹಳ ಕ್ರೂರವಾದ ಗ್ರಹ, ಭಾಳ ಹಿಂಸೆ ಕೊಡ್ತಾರೆ, ಬಹಳ ತೊಂದರೆ ಮಾಡ್ತಾರೆ, ಮತ್ತು ಶನಿ ಏನಾದ್ರು ಆಹ್ವಾನ ಆಗಿಬಿಟ್ರೆ ಜಾತಕಕ್ಕೆ ತುಂಬ ಸಮಸ್ಯೆಗಳಾಗತ್ತೆ ಅಂತೇಳಿ ಭಾಳಷ್ಟು ರೀತಿ ಭಾವನೆಗಳು ಮನಸ್ಸಲ್ಲಿದೆ. ನಿಜ ಹೇಳಬೇಕು ಅಂದರೆ 9 ಗ್ರಹಗಳಲ್ಲಿ ಶನಿ ಭಾಳ ವಿಶೇಷವಾದಂಥ, ಭಾಳ ದಯಾಪರ, ಸೌಜನ್ಯ ಮತ್ತು ಒಳ್ಳೆ ರೀತಿಯಲ್ಲಿ ಜ್ಞಾನ ತುಂಬಿ ಒಳ್ಳೆ ಭಾವನೆಗಳಿಂದ ಅವನನ್ನು ಕಷ್ಟಗಳಿಂದ, ಸಮಸ್ಯೆಗಳಿಂದ, ರೋಗ ಬಾಧೆಯಿಂದ ಬಿಡುಗಡೆ ಮಾಡುವಂಥ ಏಕೈಕ ಗ್ರಹ ಅಂದರೆ ಶನಿ ಗ್ರಹ. ಆದ್ದರಿಂದ ಶನಿಯನ್ನು ನಾವು ಬಹಳ ಕೆಟ್ಟದಾಗಿ ಚಿಂತನೆ ಮಾಡಬಾರ್ದು. ಶನಿ, ಅದರಲ್ಲೂ ವಿಶೇಷವಾಗಿ ಶನಿ ವೈರಾಗ್ಯಕಾರಕ, ಆಯುಷ್ಕಾರಕ. ಆಯುಷ್ ಅಂದ್ರೇನು? ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ತಿಳಿಸೋ ಗ್ರಹನೇ ಶನಿ ಗ್ರಹ. ಹೀಗಾಗಿ ಭಾಳ ವಿಶೇಷವಾಗಿ ಈ ಶನಿ ಗ್ರಹವನ್ನು ನಾವು ತಪ್ಪು ಅರ್ಥ ಮಾಡ್ಕೊಂಬಿಟ್ಟು ಭಾಳ ಗೊಂದಲಸಕ್ಕೆ ಹಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಆ ಗೊಂದಲವನ್ನು ಬಿಡಿಸೋಕ್ಕೋಸ್ಕರವಾಗಿ ನಾನು ಈ ವಾರ ಪೂರ್ತಿ ಈ ಮಕರ ರಾಶಿ ಮತ್ತು ಕುಂಭರಾಶಿ, ಅದರಲ್ಲೂ ವಿಶೇಷವಾಗಿ ಕುಂಭರಾಶಿ, ಈ ವಾರದಲ್ಲಿ ನಾನು ವಿವಿಧ ರೀತಿಯ ಸಮಸ್ಯೆಗಳಿಗೆ, ಅದರಲ್ಲಿರ್ತಕ್ಕಂಥ ಗೊಂದಲ, ಅದರಲ್ಲಿರ್ತಕ್ಕಂಥ ಭಯ, ಅದರಲ್ಲಿರ್ತಕ್ಕಂಥ ಭೀತಿ, ಸಂಶಯ, ಅನುಮಾನ,
ಇದನ್ನೆಲ್ಲ ತೆಗೆದುಬಿಟ್ರೆ ನಮಗೆ ಶನಿ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಪ್ರೀತಿಯಿಂದ ಗೌರವಿಸ್ತಾರೆ, ಕಾಪಾಡ್ತಾರೆ, ಸಂರಕ್ಷಣೆ ಮಾಡ್ತಾರೆ ಅಂತ ಬೇಕಾದಷ್ಟು ಜ್ಯೋತಿಷ ಶಾಸ್ತ್ರ ಹೇಳ್ಕೊಂಬಂದಿದ್ದಾರೆ. ಅದರಿಂದ ಶನಿ ಅಂದ ತಕ್ಷಣ ಹೇಳಿ ನಾವು ಯಾವತ್ತೂ ಅದನ್ನು ಕಡೆಗಣಿಸಬಾರ್ದು, ನಿಂದನೆ ಮಾಡಬಾರ್ದು, ಅಗೌರವಿಸಬಾರ್ದು ಅಂತ ನನ್ನ ಒಂದು ಸಜೆಷನ್. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ನನ್ನ ಮಗನಿಗೆ 16 ವರ್ಷ ಗುರುಗಳೇ, ಫಸ್ಟ್ ಇಯರ್ PUC ಓದ್ತಾನೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಾ ಮೊದಲಾಗಿ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ. ಹೇಳಿ ಅಮ್ಮ, ಏನು ಸಮಸ್ಯೆ ಮಗಂದು? ಅವನಿಗೆ 1 ವರ್ಷದ ಹಿಂದೆ ಜ್ವರ ಬಂದಿತ್ತು ಗುರುಗಳೇ. ಜ್ವರ ಬಂದ್ರೆ ಮಂಡಿಯಿಂದ ಕೆಳಕ್ಕೆ ಕಾಲಲ್ಲೆಲ್ಲ ಚುಕ್ಕಿ ಚುಕ್ಕಿ ತರ ಒಂಥರ ಕಾಣಿಸ್ತಾ ಇತ್ತು, ಕೆಂಪುಗೆ. ಜ್ವರ ಎಲ್ಲ ವಾಸಿ ಆಯ್ತು. ಆಮೇಲೆ ಇವಾಗ ಏನಾಗ್ತದೆ ಅಂದ್ರೆ ವರ್ಷದಿಂದನೂ ಮಜಲ್ಸ್ ಪೇನ್ಗಳು, ಎಲ್ಲಾ ಮಜಲ್ಸ್ ಕಾಲಲ್ಲಿ ಎಲ್ಲ, ಕೈ ಕಾಲು ಮೈ ಎಲ್ಲ ತುಂಬಾ ನೋವು, ಯಾವಾಗ್ಲೂ ನೋವು. ತಲೆ ಒಂಥರ ತಲೆ ಕೂತಿದ್ದೆದ್ರೆ ಸುತ್ತಕೊಂಡು ಹೋದಂಗ ಆಗ್ತದೆ ಗುರುಗಳೇ. ಆಮೇಲೆ ಎಲ್ಲಾದ್ರೂ ಒಂಚೂರು ಏನಾದ್ರೂ ಮುಟ್ದ ಏಟಾಯ್ತು ಅಂದ್ರೆ ಚರ್ಮ ಎಲ್ಲ ಕಿತ್ತೋಗೋ ತರ ಆಗುತ್ತೆ. ಬಹುಶಃ ಇದು ಕಾಯಿಲೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರೀತಾರೆ. ಚರ್ಮ ರೋಗ ಮತ್ತು ಮೂಳೆ ಸಂಬಂಧಪಟ್ಟ 2 ರೋಗ ಒಂದೇ ಕಾಲದಲ್ಲಿ ಬಂದ್ಬಿಟ್ಟಿದೆ. ಜ್ವರ ಬಂದಿದೆ ಅಂತ ಹೇಳಿದಿರಾ, ಆರ್ಥರೈಟಿಸು. ಬಹುಶಃ ಜ್ವರ ಚಿಕನ್ ಗುನಿಯಾನ ಏನೋ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರೀತಾರೆ. ಇದನ್ನು ನೀವು ತಕ್ಷಣ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬೇಕು. ಮತ್ತು ಈ ನಿಮ್ಮ ಮಗನಿಗೆ ಕರಿಬೇವು 15 ಎಲೆ ಬೆಳಗ್ಗೆ ಎದ್ದ ತಕ್ಷಣ ತೊಳೆದ್ಬಿಟ್ಟು ಅದಕ್ಕೆ ಅರ್ಧ ಚಮಚ 3/4 ಚಮಚ ಜೀರಿಗೆನ ಮಿಕ್ಸ್ ಮಾಡಿಬಿಟ್ಟು ಹಸಿಯಾಗಿ ತಿನ್ನಕ್ಕೆ ಹೇಳಿ. ಡೈರೆಕ್ಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಹಸಿ ಹಾಗೆ ಕರಿಬೇವಿನ ಸೊಪ್ಪನ್ನ ಜೀರಿಗೆ ಜೊತೆಗೆ ಚೆನ್ನಾಗಿ ತಿಂದುಬಿಟ್ರೆ ಈ ಕಾಯಿಲೆ ಗುಣ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಮ್ಮ? ನಾನು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ಅಂತ ಹೇಳಿ. ಹೌದು ಗುರುಜಿ. ಹೇಳಿ ಜೋರ ಮಾತಾಡಿ. ನನ್ಗೆ ಇದು ಸೆಕೆಂಡ್ ಟೈಮ್ ಕಾಲ್ ಸಿಗ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಕ್ಕೆ. ಬಹಳ ಸಂತೋಷ. ಗುರುಜಿ, ನನ್ಗೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದ್ದೆ ನಿಮ್ಗೆ. ಅದಕ್ಕೆ ಎಂಡೋಮೆಟ್ರಿಯೋಸಿಸ್ ಆಗಿದೆ ಅಂತ ಹೇಳಿದ್ದೆ ಗುರುಜಿ. ನೀವು ನನ್ಗೆ ಗೋ ಆರ್ಗ್ಯ ತಗೋ ಅಂತ ಸಜೆಸ್ಟ್ ಮಾಡಿದೀರಾ. ನಾನು ತಗೊಳ್ತಾ ಇದ್ದೀನಿ. ಗೋ ಆರ್ಗ್ಯ ಅಂದ್ರೆ ಗೋಮೂತ್ರನ ಗುರುಜಿ? ಗೋಮೂತ್ರ ಅರ್ಕ ಅಂದ್ರೆ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಹಲೋ ಹಲೋ, ಹೇಳಿ ಗುರುಜಿ. ಗೋಮೂತ್ರ ಅರ್ಕ ಅಂತ ಹೇಳಿ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಅದನ್ನ ನೀವು ದಿನ ಬೆಳಗ್ಗೆ ಹೊತ್ತು 30 ml 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದು ಹಲ್ಲು ಉಜ್ಜಿಬಿಟ್ಟು ಕುಡಿದ್ಬಿಡ್ಬೇಕು. ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಸೂರ್ಯನ ಬೆಳಕಲ್ಲಿ ಎಕ್ಸ್ಪೋಜರ್ ಆಗಿಬಿಟ್ರೆ ಈ ಸಮಸ್ಯೆಗೆಲ್ಲ ಪರಿಹಾರ ಆಗುತ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ನಾನು ಹಾವೇರಿಯಿಂದ ವಿನುತಾ ಅಂತ ಮಾತಾಡ್ತಾ ಇರೋದು. ಹಾವೇರಿಯಿಂದ? ನಂದು ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಕುಂಭರಾಶಿ, ಹೇಳಿ. ನನಗೆ ಶುಗರ್ ಇದೆ. ಅದ್ರ ಬಗ್ಗೆ ಏನು, ಬೆಳಗ್ಗೆ ಅಷ್ಟೇ ಮಾರ್ನಿಂಗ್ ಜಾಸ್ತಿ ಬರುತ್ತೆ. ಆಮೇಲಿಂದ ಹಂಗೇನಿರಲ್ಲ, ತುಂಬಾ ಇರಲ್ಲ, ಇರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಕಮ್ಮಿ ಇರುತ್ತೆ. ಹಾಲೊಟ್ಟೆಗೆ ಬಹಳ ಜಾಸ್ತಿ ಇರುತ್ತೆ. ನೋಡಿ, ಒಂದು ಬೆಳ್ಳಿ ಚೊಂಬಲ್ಲಿ ನೀರು ತುಂಬಿಕೊಳ್ಳಿ. ರಾತ್ರಿ ಹೊತ್ತು ಚೆನ್ನಾಗಿ ಬೆಳ್ಳಿ ಚೊಂಬನ ತೊಳೆದ್ಬಿಟ್ಟು ಅದು ನೀರು ತುಂಬಿಬಿಟ್ಟು ಒಂದು ಬೆಂಡೆಕಾಯಿನ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಆ ಚೊಂಬೊಳಗೆ ಹಾಕ್ಬಿಡಿ, ಅದ್ರ ಮೇಲೆ ಮುಚ್ಚಿಬಿಡಿ. ರಾತ್ರಿ ಎಲ್ಲ ಬೆಂಡೆಕಾಯಿ ನೀರಲ್ಲಿ ನೆನೆಯುತ್ತೆ. ಮರುದಿವಸ ಬೆಳಗ್ಗೆ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಆ ಬೆಂಡೆಕಾಯಿ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಎದ್ದು ಕುಡಿದ್ಬಿಡಿ. ಇದಕ್ಕೆ ಒಂದು 15 ದಿವಸ ಮಾಡಿ ನಾರ್ಮಲ್ ಆಗಿ ಬರುತ್ತೆ. ಜೊತೆಗೆ ನೋಡಿ, ಈ ಮುದ್ರೆ ಮಾಡಬೇಕು. ಈ ಮುದ್ರೆನ ನೀವು ಮಾಡಿದ್ರೆ ಭಾಳ ಸಲ ಇದನ್ನು ತೋರಿಸಿದ್ದೀನಿ. ಈ ಮುದ್ರೆನ ದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಖಾಲಿ ಹೊಟ್ಟೆಲಿ ಮಾಡಬೇಕು. ಇದನ್ನು ಮಾಡ್ತಾ ಇದ್ರೆ ಡಯಾಬಿಟಿಕ್ ನಾರ್ಮಲ್ ಆಗಿ ಬರುತ್ತೆ. ಪ್ಯಾಂಕ್ರಿಯಾಸ್ ಆಕ್ಟಿವ್ ಆಗುತ್ತೆ. ಅದನ್ನೊಂದ್ಸಲ ಆಕ್ಟಿವ್ ಆಗಿದ್ದಿಲ್ಲ ಅನ್ನೋದಕ್ಕೆ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬೇಕು. ಆವಾಗ ಆಕ್ಟಿವ್ ಆಗಿದೆ ಅಂದರೆ ನೀವು ಯಾವ ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ 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 ಹಲೋ. ಗುರುಜಿ ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಮ್ಮ? ನಾವು ಗದಗಿಂದ ಮಾತಾಡ್ತಿದ್ದೀವಿ ಗುರುಜಿ. ಗದಗಿಂದ, ಹೇಳಿ ಅಮ್ಮ. ತುಂಬಾ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ತುಂಬಾ ಖುಷಿ ಇತ್ತು ಗುರುಜಿ. ಬಹಳ ಸಂತೋಷ, ಹೇಳಿ. ಗುರುಜಿ, ನಮ್ಗೆ ಮದ್ವೆ ಆಗಿದೆ, ಮಕ್ಕಳಾಗಿಲ್ಲ ಗುರುಜಿ. ಅದ್ರ ಸಂಬಂಧ ಕೇಳ್ಬೇಕಿತ್ತು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಗುರುಜಿ. 2 ವರ್ಷ.
ಏನೋ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿದ್ರಾ ಮದುವೆ ಆದ ತಕ್ಷಣ? ಇಲ್ಲ ಗುರುಜಿ, ನಾವು ಇದು ಗರ್ಭ ಸಂಸ್ಕಾರ ಅಂತಂದ್ರೆ ಇದಿದೆಯಲ್ಲ ಗುರುಜಿ, ಗುಜರಾತ್ ಅಲ್ಲಿ ಇದೆ. ಅಲ್ಲಿ ಅದೇ ಸಂಸ್ಥೆಯಲ್ಲಿ ಟ್ರೈನಿಂಗ್ ಕೋರ್ಸ್ ಮಾಡ್ತಿದ್ದೀವಿ ಡಾಕ್ಟರ್ ಹತ್ರ. ಎಲ್ಲ ಕೋರ್ಸ್ ಮಾಡಿದೀವಿ ಗುರುಜಿ ನಾವು. ಮತ್ತೆ ಏನ್ ತೊಂದರೆ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು ಅಥವಾ ನಿಮ್ಮ ಕೋರ್ಸ್ ಮಾಡಿದ್ದವರು? ಹಾ, ನಂದು ರಿಪೋರ್ಟ್ಸ್ ಎಲ್ಲ ಕರೆಕ್ಟ್ ಬಂದಿದೆ ಗುರುಜಿ. ಅದು ನಮ್ಮ ರಿಪೋರ್ಟ್ ಅಲ್ಲಿ ಸ್ವಲ್ಪ ಸ್ಪರ್ಮ್ ಕೌಂಟಿಂಗ್ ಕಮ್ಮಿ ಇದೆ, ಮತ್ತೆ ಆಕ್ಟಿವಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು ಯಜಮಾನ್ರಿಗೆ ಏಜು? 45 ಗುರುಜಿ. 45 ಇಯರ್ಸ್ ಆಗಿತ್ತು ಆಗಲೇ. ಓಕೆ ನೋಡಮ್ಮ, ಒಂದು ಕೆಲಸ ಮಾಡಿ, ಈಗ ನಾನು ಅದನ್ನು ಯಾವ ರೀತಿ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ನಿಮ್ಮ ಯಜಮಾನ್ರು ಸೆಮೆನ್ ಅನಾಲಿಸಿಸು, ನಿಮ್ಮದು ಯೂಟ್ರಸ್ ಅಲ್ಟ್ರಾಸೋನೋಗ್ರಫಿ ಅಂತ ಮಾಡ್ತಾರೆ, ಇಬ್ಬರದ್ದು ಮಾಡಿಸ್ಬಿಟ್ಟು ಆ ಸೆಮೆನ್ ಅನಾಲಿಸಲ್ಲಿ ಆ ಸ್ಪರ್ಮ್ದು ಹೆಡ್ ಎಷ್ಟಿದೆ ಪರ್ಸೆಂಟೇಜು, ಕತ್ತು ನೆಕ್ ಎಷ್ಟಿದೆ, ಬಾಲ ಟೇಲ್ ಎಷ್ಟಿದೆ, ಮೊಟಾಲಿಟಿ ಎಷ್ಟು, ಪಸ್ ಎಷ್ಟಿದೆ, pH ವ್ಯಾಲ್ಯೂ, ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಆಲ್ಕಲಿನ್ ಏನಿದೆ, ಇದನ್ನೆಲ್ಲ ನೀವು ಒಂದ್ಸಲ ಟೆಸ್ಟ್ ಮಾಡಿಸಿ ನನಗೆ ಒಂದು ಕಳಿಸ್ಕೊಟ್ಟ ಮೇಲೆ ಅದು ನೋಡಿಬಿಟ್ಟು ಅದ್ರೇನಾದ್ರು ಸರ್ಪದೋಷ ಇದ್ದರೆ ಮಕ್ಕಳಾಗತ್ತೆ ಅಲ್ವಾ ಅಂತ ಹೇಳ್ತೀನಿ. ಅಕಸ್ಮಾತ್ ಯಾವುದೇ ದೋಷ ಇಲ್ಲ ಅಂದರೆ ಯಾವಾಗ ಆಗ್ಬೋದು ಅಂತ ತಿಳಿಸ್ಬೋದು. ಸರ್ಪದೋಷ ಏನಾದ್ರು ಇತ್ತು ಅಂದರೆ ಈ ರೀತಿ, ಅದರಲ್ಲೂ 45 ಇಯರ್ಸ್ ಬೇರೆ ಆಗಿಬಿಟ್ಟಿದೆ. ಹೀಗಾಗಿ ನೀವು ಒಂದು ರಿಪೋರ್ಟ್ ಒಂದು ಕಳಿಸಿದ್ರೆ ನಾನು ನಿಮ್ಗೆ ಅದಕ್ಕೆ ಕುಲಂಕುಷವಾಗಿ ಡೀಟೇಲಾಗಿ ಹೇಳ್ತೀನಿ. ಅಲ್ಲಿವರೆಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ನೋಡಿ, ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿಗೆ ಅನಂತಾಯ ನಮಃ. ಇದರ ಸ್ಪರ್ಮ್ಸ್ ಕೌಂಟ್ನ ಇನ್ಕ್ರೀಸ್ ಮಾಡುತ್ತೆ, ಮೊಟಾಲಿಟಿ ಜಾಸ್ತಿ ಆಗುತ್ತೆ, pH ವ್ಯಾಲ್ಯೂ ಕೂಡ ಕರೆಕ್ಟಾಗಿರುತ್ತೆ. ಪಸ್ ಏನಾರು ಇದ್ದರೆ ಅದರಲ್ಲಿ ಕ್ಯೂ ತುಂಬಿಕೊಂಡು ಅದೆಲ್ಲ ತೆಗೆಯುತ್ತೆ ಈ ಮಂತ್ರಶಕ್ತಿಯಿಂದ. ಇದನ್ನು ಅಭ್ಯಾಸ ಮಾಡಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿಗೆ ಅನಂತಾಯ ನಮಃ ಅಂತ ನಿಮ್ಮ ಗದಗ ಪಕ್ಕದಲ್ಲಿ ಯಾವ್ದಾದ್ರು ಸರ್ಪದೇವತೆಗಳ ದೇವಸ್ಥಾನ ಇದ್ದರೆ 48 ದಿವಸ ಬಿಡದೆ ನಿಮ್ಮ ಯಜಮಾನ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ, ಭಾಳ ಇಂಪ್ರೂವ್ ಆಗುತ್ತೆ. ಜೊತೆಗೆ ಒಂದ್ಸಲ ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಮಾಡಿಸಿ ಕಳಿಸಿ, ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಭಾಳ ಸಂತೋಷ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಾವು ಸುಮಾರು ವರ್ಷದಿಂದ ನಿಮ್ ಮುಂದೆ ಎಷ್ಟೊಂದು ಟ್ರೈ ಮಾಡಿದ್ವಿ, ಸಿಕ್ಲೇ ಇಲ್ಲ. ಇದೇ ಫಸ್ಟ್ ಟೈಮ್ ನಿಮ್ ಜೊತೆ ಮಾತಾಡ್ತಾ ಇರೋದು. ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಬಹಳ ಸಂತೋಷ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬ್ಯಾಡ್ರಳ್ಳಿ ಅಂತ ಸುಂಕುತ್ಕಟ್ಟೆಯಿಂದ ಇನ್ನ ಮುಂದೆ ಸರ್. ಹೇಳಿ ಅಮ್ಮ. ಇದು ನಮ್ಮ ಅಣ್ಣನ್ಗೆ ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ ಸರ್. 77ನೇ ಇಸ್ವಿಲಿ ಹುಟ್ಟಿರೋದು. ತುಂಬಾ ಸಾಲ ಬೇರೆ ಇದೆ, ಪಾಪ ಕಷ್ಟ ಪಡ್ತಾರೆ. ಅಂದ್ರೂ ಇನ್ನೂ ಮುಂದೆ ಬಂದಿಲ್ಲ, ಹಾಗೇ ಇದಾರೆ. ಚಿಕ್ಕ ವಯಸ್ಸಿಂದಾನು ಕಷ್ಟಪಟ್ಟಿದ್ದಾನೆ. 5ನೇ ಕ್ಲಾಸ್ ಬಿಟ್ಟಾಗಿಂದಾನು ಕಷ್ಟ ಪಡ್ತಾನೆ ಇದ್ದಾನೆ. ಇನ್ನೂ ಒಂದ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಒಂದ್ ಮದ್ವೆನೂ ಆಗಿಲ್ಲ. ಅಪ್ಪ ಅಮ್ಮಂಗ್ ವಯಸ್ಸಾಯ್ತು, ಅಣ್ಣ ತಮ್ದಿರಿಬ್ರಿದ್ದಾರೆ. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಆದ್ರೂನು ಅವ್ರು ಯಾರು ಇನ್ನೂ ಮುಂದೆ ಬರ್ತಾ ಇಲ್ಲ ಸರ್. ಓಕೆ, ಇದು ನಾನು ಎಷ್ಟೋ ವರ್ಷದಿನ ಇದಾದ್ರೆ ನಾವು ಪರಿಹಾರ ತಿಳ್ಕೋಬಹುದು ಅಂತ ಎಷ್ಟು ಟ್ರೈ ಮಾಡಿದೆ. ಇದೇನೋ ಅದೃಷ್ಟ ಅನ್ಕೊಂತೀನಿ. ಬಹಳ ಸಂತೋಷ. ಈಗ ಸಾಲಬಾಧೆ ಮತ್ತೆ ಮದುವೆ ಆಗಿಲ್ಲ, ಸಂಘರ್ಷ ಜೀವನ ಅಂದ್ರೆ ಕಾಳಸರ್ಪ ದೋಷ ಇದೆ ನಿಮ್ಮ ಅಣ್ಣನಿಗೆ. ಕಾಳಸರ್ಪ ದೋಷ ಇರೋದ್ರಿಂದ ಎಲ್ಲಾ ತರ ಸಮಸ್ಯೆಗಳು, ಸಕಾಲಕ್ಕೆ ಮದುವೆ ಆಗ್ತಿಲ್ಲ, ಅವ್ರು ಅನ್ಕೊಂಡಾಗೆ ಆಗ್ತಾ ಇಲ್ಲ. ಅದರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಉರುಳು ಸೇವೆ ಮಾಡಲಿ, ಮತ್ತೆ ಒಂದು 48 ದಿವಸ ಹುತ್ತಕ್ಕೆ ಪೂಜೆ ಮಾಡಲಿ, ಹಾಲೆರೆದು. ಭಾಳ ವಿಶೇಷವಾಗಿ ಇದನ್ನು ಮಾಡಿದ್ದೇ ಆದರೆ ಖಂಡಿತ ಅವರಿಗೆ ವಿವಾಹ ಯೋಗ ಪ್ರಾಪ್ತಿ ಆಗುತ್ತೆ. ಒಂದ್ಸಲ ನಿಮ್ಮದು ಜಾತಕ ಇದ್ರೆ ಕಳಿಸಿ, ಇಲ್ಲ ಒಂದ್ಸಲ ಭೇಟಿ ಮಾಡೋಕ್ಕೆ ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಗುಲ್ಬರ್ಗಲ್ಲಿಂದ ಅಂತ ಹೇಳ್ರಿ, ವೇಟ್ ಮಾಡ್ರಿ ಅಂದ್ರಲ್ಲ. ಗುಲ್ಬರ್ಗದಿಂದ ಹೇಳಿ ಅಮ್ಮ, ಮಾತಾಡಿ. ನನಗೆ ಗಾಲ್ ಬ್ಲಾಡರ್ ನಲ್ಲಿ ಸ್ಟೋನ್ ಇದೆ. ಆಮೇಲೆ ಮೊಳಕಾಲ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ, ಮಂಡಿ ನೋವು ಇದೆ. ಏನ್ ಮಾಡ್ಬೇಕು? ನಿಮ್ಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆ, ಮತ್ತೆ ಕಾಳಷ್ಟು ಸ್ಟೋನ್ ಇದೆ. ಅದಕ್ಕೆ ಅಲ್ಲಿಗೆ ನಿಮ್ಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕಾಯಿಲೆ. ಸೋರಿಯಾಟಿಕ್ ಆರ್ಥರೈಟಿಸ್ ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ನೋಡಿ. ಈ ಮುದ್ರೆ ಮಾಡಿದ್ರೆ ಹೊಟ್ಟೋಗುತ್ತೆ ಒಂದು ವಾರ. ನೋಡಿ, ಈ ರೀತಿ ಮುದ್ರೆ ಮಾಡಬೇಕು. ಈ ರೀತಿ ಮುದ್ರೆ ಮಾಡಿ ಒಂದು ಅರ್ಧ ಗಂಟೆ ನೀವು ಕುತ್ಕೊಂಡ್ರೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದ್ರೆ ಹೋಗುತ್ತೆ. 2 ಹಸ್ತದಲ್ಲಿ ಈ ರೀತಿ ಮಾಡ್ಬೇಕು. ಈ ರೀತಿ 2 ಕೈನಲ್ಲಿ ಈ ರೀತಿ ಇಟ್ಕೊಂಡು ಇದು ಮಾಡಬೇಕು. ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನೋದಾದ್ರೆ ಫಸ್ಟು ಚರ್ಮ ವ್ಯಾಧಿಗೆ ಮೆಡಿಸಿನ್ ತೊಗೊಂಡ್ರೆ ಆರ್ಥರೈಟಿಸ್ ಹೊಟ್ಟೋಗುತ್ತೆ. ಫಸ್ಟು ಸ್ಕಿನ್ ಡಿಸೀಸ್ಗೆ ನೀವು ಟ್ರೀಟ್ ಮಾಡಬೇಕು. ಉತ್ತಕ್ಕೆ ಹಾಲೆರಿರಿ, ಸುಬ್ರಹ್ಮಣ್ಯನ ಪೂಜೆ ಮಾಡಿ, ಮತ್ತು ನೀವು ಯಾವ್ದಾದ್ರು ಒಂದು ಅಲ್ಲಿ ಗುಲ್ಬರ್ಗದ ಹತ್ರ ಸರ್ಪದೇವತಾ ಕ್ಷೇತ್ರ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡಿ. ಇಲ್ಲ ಅಂದರೆ ಕುಕ್ಕೆಗೆ ಹೋಗ್ಬಿಟ್ಟು ಒಂದ್ಸಲ ಉರುಳು ಸೇವೆ ಮಾಡಿದ್ರೆ ಈ ರೋಗ ನಿವಾರಣೆ ಆಗುತ್ತಮ್ಮ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ಹೇಳಿ ಅಮ್ಮ, ಮಾತಾಡಿ. ಹಲೋ ಹಲೋ ಹಲೋ
ಬಹುಶಃ ಕಾಲ್ ಕಟ್ಟಾಯಿತು, ಅವ್ರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ ಅನಿಸುತ್ತೆ. ಓಕೆ, ಹೀಗೆ ಎಷ್ಟೋ ಜನಕ್ಕೆ ಅದು ಇತ್ತೀಚೆಗೆ ಮಾಡರ್ನ್ ಸೈನ್ಸ್ ಇಷ್ಟೆಲ್ಲ ಇಂಪ್ರೂವ್ ಆಗಿದ್ರು ಕೂಡ ಈ ಆರ್ಥರೈಟಿಸು, ಆಸ್ಟಿಯೋ ಆರ್ಥರೈಟಿಸು, ರೊಮೆಟೈಡ್ ಆರ್ಥರೈಟಿಸು ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಬರ್ತಾ ಇದೆ. ಅದು ನಾವು ತಿನ್ನುವಂಥ ಆಹಾರ ಹಂಗಿದೆ, ನಾವು ವಾಸ ಮಾಡ್ತಿರೋ ವಾತಾವರಣ ಆಗಿದೆ, ನಮ್ಮ ಜೀವನ ಶೈಲಿ ಕೂಡ ಆ ಥರ ಇದೆ. ಇದ್ರ ಜೊತೆಗೆ ನಮ್ಮಲ್ಲಿರತಕ್ಕಂಥ ಕೆಟ್ಟ ಭಾವನೆಗಳು, ದುಷ್ಟ ಚಟಗಳು. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹುಬ್ಳಿಯಿಂದ ಕಾಲ್ ಮಾಡ್ತಿರೋದು. ಎಲ್ಲಿಂದ? ಹುಬ್ಳಿಯಿಂದ. ಹೇಳಿ ಸರ್. ನಾನೀಗ ಡಿಗ್ರಿ ಫೈನಲ್ ಇಯರ್ ಇದ್ದೀನಿ. ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಸರ್, ಮೊದ್ಲಿನ ತರ ಇಲ್ಲ. ಯಾಕೋ ಒಂಥರ ಬಾಡಿ ಒಂಥರ ಅನ್ನಿಸ್ತಿದೆ. ಎಷ್ಟು ಏಜ್ ನಿಮಗೆ? ಹೇಳಿ ಸರ್. ವಯಸ್ಸೆಷ್ಟು? ವಯಸ್ಸು ಏಜ್ 21. ಈ ಚಿಕ್ಕ ವಯಸ್ಸಲ್ಲಿ ಯಾರಿಗೂ ನೆನಪಿನ ಶಕ್ತಿ ಕಮ್ಮಿ ಇರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಭಾವನೆ ಇದೆ. ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಆ ರೀತಿ ಅಯ್ಯೋ ಓದಿದ್ದು ನೆನಪಿರಲ್ಲ ಹಾಗೆ ಹೇಗೆ ಅಂತ ನೀವು ಅನ್ಕೊಂಡ್ಬಿಟ್ರೆ ಅದು ಹಂಗೆ ಆಗತ್ತೆ. ಯಾರಿಗೂ ನೆನಪಿನ ಶಕ್ತಿ ಕಮ್ಮಿ ಇರೋದಿಲ್ಲ, ಎಲ್ರಿಗೂ ಇರುತ್ತೆ. ಆದರೆ ನಾವು ಅದನ್ನು ಉಪಯೋಗಿಸೋ ರೀತಿ ಮೇಲೆ ಡೆವಲಪ್ ಆಗುತ್ತೆ. ನೀವೊಂದು ಕೆಲಸ ಮಾಡಿ, ಡೈಲಿ ನೋಡಿ, ಹೆಬ್ಬೆಟ್ ಮೇಲೆ ಈ ತೋರು ಬೆರಳು ಇಡಿ. ಈ ಥರ ಹೆಬ್ಬೆಟ್ ಮೇಲೆ ಈ ರೀತಿ ತೋರು ಬೆರಳು ಇಟ್ಬಿಟ್ಟು 2 ಹಸ್ತದಲ್ಲೂ ಇಟ್ಕೊಂಡು ಈ ರೀತಿ ಅರ್ಧ ಗಂಟೆ ಸುಮ್ಮನೆ ಉಸಿರಾಟದ ಮೇಲೆ ಗಮನ ಇಟ್ಟು ಕೂತ್ಕೊಳ್ಳಿ. ಅಗಾಧವಾದಂಥ ಮೆಮೊರಿ ಪವರು, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಓಂ ಐಂ ಓಂ ಅನ್ನೋ ಒಂದು ಮಂತ್ರ ಹೇಳಿ. ಓಂ ಐಂ ಓಂ, ಓಂ ಐಂ ಓಂ, ಓಂ ಐಂ ಓಂ ಅಂತ ಓದಿದೆಲ್ಲ ಹಾಗೆ ನೆನಪು ಬರುತ್ತೆ. ಎಷ್ಟೇ ವರ್ಷ ಎಷ್ಟೇ ನೆನಪಿ ಓದಿದ್ದು ಕೂಡ 50, 60, 70 ವರ್ಷ ಆದರೂ ಆ ವಿಷಯ ನೆನಪಲ್ಲೇ ಇರುತ್ತೆ. ಅಷ್ಟು ಅಗಾಧವಾದಂಥ ಮೆಮೊರಿ, ಕಾನ್ಸಂಟ್ರೇಷನ್ ಬರುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹೋಗಿ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಭೇಟಿ ಮಾಡೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ 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 ಬಹುಶಃ ಕಾಲ್ ಕಟ್ಟಾಗಿದೆ ಅನಿಸುತ್ತೆ. ಇವತ್ತಿನ ಜೀವನದಲ್ಲಿ ನಾವು ಭಾಳ ವಿಶೇಷವಾಗಿ ತಿನ್ನೋ ಆಹಾರ ಪದಾರ್ಥಗಳು, ಕುಡಿಯೋ ಪಾನೀಯಗಳ ಬಗ್ಗೆ, ಮತ್ತು ನಾವು ಜೀವನ ಶೈಲಿ, ಯಾವಾಗ ಎದೊಳ್ತೀವಿ, ಯಾವಾಗ ಮಲಗ್ತೀವಿ, ಏನು ಕೆಲಸ ಮಾಡ್ತೀವಿ, ಅದ್ರ ಮೇಲೆ ಈಗ ಕಾಯಿಲೆಗಳು ಬರ್ತಾ ಇದೆ. ಅದರಿಂದ ಮಾನವನ ಜೀವನ ಶೈಲಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬಿಟ್ರೆ ಮತ್ತು ತಿನ್ನೋ ಆಹಾರ ಪದಾರ್ಥಗಳ ಇತಿ ಮಿತಿ ಇದ್ದರೆ ಎಷ್ಟೋ ಕಾಯಿಲೆಗಳನ್ನು ನಾವು ಕ್ಯೂರ್ ಮಾಡ್ಬೋದು. ಅದರಲ್ಲಂತೂ ಈ ಇಂಡಸ್ಟ್ರಿ ಕಡೆ ವಾಸ ಮಾಡೋ ಜನ, ಫ್ಯಾಕ್ಟ್ರಿಗಳ ಪಕ್ಕದಲ್ಲಿ ವಾಸ ಮಾಡೋವಂಥ ಜನಗಳು ಏನಾದರೂ ಇದ್ದರೆ ಅವ್ರಿಗೆ ಹೆಚ್ಚಿಗೆ ವಿಶೇಷವಾಗಿ ಸ್ಕಿನ್ ಡಿಸೀಸ್ ಬರ್ತಾ ಇದೆ. ಈಗ ಶುಗರ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಐರನ್ ಫ್ಯಾಕ್ಟ್ರಿ ಈ ಥರ ಜಾಗದಿರೋರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲ. ಇದೆಲ್ಲ ನೋಡಿದಾಗ ನಮ್ಮ ಜಾತಕದಲ್ಲಿ ಏನೋ ಇರುತ್ತೆ, ಆದರೆ ನಮ್ಮ ಪ್ರಕೃತಿಯಲ್ಲಿ ಇರತಕ್ಕಂಥ ಕೆಲವು ಡಿಸ್ಟರ್ಬೆನ್ಸ್ಗಳು, ಹೊಗೆ, ಧೂಳು, ಮತ್ತು ನಾವು ತಿಂತಾರೋ ಆಹಾರ ಪದಾರ್ಥಗಳು, ನಾವು ಉಪಯೋಗಿಸ್ತಾ ಇರೋಂಥ ಕೆಲವು ವಸ್ತುಗಳು, ಮೊಬೈಲು. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ಸರ್, ಮೈಸೂರಿಂದ. ಮೈಸೂರಿಂದ. ಹೇಳಿ ಹೇಳಿ, ಮಾತಾಡಿ. ಸರ್, ಇದು ನಮ್ಮ ಗುರುಜಿ, ನಮ್ಮ ತಾಯಿಯವ್ರಿಗೆ ಮುಖ ಎಲ್ಲ ಊದ್ಕೊಬಿಟ್ಟಿದೆ. ಯಾವುದೇ ಕೆಲಸ ಮಾಡಿದ್ರು ಮುಖ ಊದ್ಕೊಬಿಡುತ್ತೆ. ಅದು ಏನು ಅಂತ ಗೊತ್ತಾಗ್ತಿಲ್ವಲ್ಲ ಗುರುಜಿ. ತೊಡೆ, ಮಂಡಿ ಅಲ್ಲೆಲ್ಲ ಊದ್ಕೊಳುತ್ತಾ? ಪಾದ ಎಲ್ಲ ಮುಖ ಎಲ್ಲ ಊದ್ಕೊತ್ತೆ, ಮತ್ತೆ ಕೈ ಕಾಲೆಲ್ಲ ಊದ್ಕೊತ್ತೆ ಕೆಲಸ ಮಾಡಿದ್ರೆ ಕಣ್ಣೀರಲ್ಲಿ. ಬಹುಶಃ ಒಂದ್ಸಲ ಕಿಡ್ನಿ ಟೆಸ್ಟ್ ಮಾಡಿಸಿ. ಕಿಡ್ನಿಲಿ ಏನೋ ಪ್ರಾಬ್ಲಮ್ ಇದ್ರೆ ಈ ರೀತಿ ಆಗುತ್ತೆ, ಕೆಲವಕ್ಕೆ ಚಾನ್ಸಸ್ ಉಂಟು. ಕಿಡ್ನಿ ಒಂದ್ಸಲ ಟೆಸ್ಟ್ ಮಾಡಿಸಿ, ಕಿಡ್ನಿ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗ್ತಿದೆ, ಕಿಡ್ನಿಲಿ ಏನೋ ಸಮಸ್ಯೆ ಇದೆ ಅಂತ, ಇದ್ರ ಮೇಲೆ ಅದ್ರ ಡಿಪೆಂಡ್ ಆಗುತ್ತೆ. ಪ್ರತಿನಿತ್ಯ ಬಿಸಿನೀರು ಯೂಸ್ ಮಾಡೋಕ್ಕೆ ಹೇಳಿ, ಮತ್ತು ಕಾಲಿಗೆ ಸಾಕ್ಸ್ ಹಾಕಕ್ಕೆ ಹೇಳಿ, ಸ್ವೆಟ್ರ್ ಹಾಕ್ಕೊಳ್ಳಿ, ಬೆಚ್ಚಗೆ ಇರಲಿ. ನುಗ್ಗೆ ಸೊಪ್ಪಿನ ಸಾಂಬಾರು, ನುಗ್ಗೆಕಾಯಿನ ಪಲ್ಯ, ನುಗ್ಗೆಕಾಯಿಂದ ಒಂದು ಏನಾದ್ರು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಹೇಳಿ, ಬೇಗ ಕ್ಯೂರ್ ಆಗುತ್ತೆ ಈ ಕಾಯಿಲೆ. ಭಾಳ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಹಲೋ, ಹೇಳಿ. ನಮಸ್ತೆ. ನಮಸ್ತೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಇದು ವಿರಾಜಪೇಟೆ, ಕುಡುಗು. ವಿರಾಜಪೇಟೆಯಿಂದ. ಹೇಳಿಪ್ಪ. ಹಲೋ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾವು ವಿರಾಜಪೇಟೆ, ಕುಡುಗು ಡಿಸ್ಟಿಕ್. ಗೊತ್ತಾಯ್ತು, ಹೇಳಿ. ನಮಸ್ತೆ. ಇದು ನನಗೆ ತಲೆ ಸುತ್ತೆಲ್ಲ ಬರ್ತಾ ಇದೆ ಬೆಳಗ್ಗೆ ತಕ್ಷಣ. ತಲೆ ಸುತ್ತು ಬರೋದು, ಎದ್ದ ತಕ್ಷಣ ತಲೆ ಸುತ್ತು, ನಡಲಿಕ್ಕೆ ಆಗೋದಿಲ್ಲ. ಸುಮಾರು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಎಷ್ಟು ಏಜ್ ನಿಮಗೆ?
ನಮಗೀಗ 47 ಆಯ್ತು. ನಿಮ್ಗೆ BP ಇದೆಯಾ? BP ಏನಿಲ್ಲ ಸ್ವಾಮಿ. ಹಾಂ. ಅಲ್ಲ, ಇದು 3 ವರ್ಷದಿಂದ ತಲೆ ಎದ್ದ ತಕ್ಷಣ ತಲೆ ಸುತ್ತ, ಆಮೇಲೆ ಅಲ್ಲಿ ಆರಾಮಾಗಿರ್ತೀರಾ? ಒಂದು ತಲೆಯೊಳಗೆ ಒಂದು ಶಬ್ದ, ಒಂಥರ ಶಬ್ದ, ಒಂದು 2 ವರ್ಷ ಮೇಲಾಯ್ತು ಶಬ್ದ, ಒಂದೇ ತರ ಶಬ್ದ ಇದೆ. ಬೇವಿನ ಎಣ್ಣೆ ಸಿಗುತ್ತೆ ಗ್ರಂಥಿಕೆ ಅಂಗಡಿಯಲ್ಲಿ. ಬೇವಿನ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿಬಿಟ್ಟು ರಾತ್ರಿ ಹೊತ್ತು ಮಲ್ಕುವಾಗ ಬಲಮೂಗು ಮತ್ತು ಎಡಮೂಗು ಹೊಳ್ಳೆಗಳಿಗೆ ನಾಸ್ಟಲ್ಸ್ಗೆ 2 ತೊಟ್ಟು ಹಾಕ್ಬಿಟ್ಟು ಮಲ್ಕೊಳ್ಳಿ. ಹೀಗೆ ಒಂದು ವಾರ ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಇದು ಪಿತ್ತಕ್ಕೋಸ್ಕರ ಬರುವಂಥದ್ದು. ಮತ್ತು BP ಒಂದ್ಸರಿ ಟೆಸ್ಟ್ ಮಾಡಿಸಿ ಆಗಾಗ. ಇದನ್ನು ಒಂದು ವಾರ ಬಿಡದೆ ಮೂಗಿಗೆ 2 ತೊಟ್ಟು ಬೇವಿನ ಹಾಕಿದ್ರೆ ಖಂಡಿತ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ, ನಿಮ್ಮ ಇವನ್ ಚಾನಲ್ ನೋಡ್ತಿರ್ತೀವ್ರಿ ಗುರುಜಿ ದಿನಾಲು. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ ಮೊದಲು ಹೇಳಿ? ಗದಗ್ರಿಂದ ರೀ ಗುರುಜಿ. ಗದಗಿಂದ ಹೇಳಿ ಅಮ್ಮ. ನಮ್ದು ಪೂರ್ವ ಭಾಗಕ್ಕೆ ಒಂದು ಅಂಗಡಿ ಐತ್ರಿ ಗುರುಜಿ, ಅದು ಬಾಡಿಗೆ ಹೋಗಲ್ದು 1 ವರ್ಷ ಆತು. ಅದಕ್ಕೆ ಬಾಡಿಗೆ ಬರ್ಬೇಕು ಅವತ್ತಾನೆ. ಹುನ್ರಿ ಗುರುಜಿ. ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಗೋಧೋಳಿ ಲಗ್ನದಲ್ಲಿ ಸೂರ್ಯ ಮುಳುಗೋ ಸಮಯದಲ್ಲಿ ಹಸುಕರನ್ನ ಕರ್ಕೊಂಡ್ಬಂದ್ಬಿಟ್ಟು ಆ ಅಂಗಡಿ ಒಳಗಡೆಗೆ ಪಾತ್ ಪೂಜೆ ಮಾಡಿ, ಅದಕ್ಕೆ ಗೋಧಿ ಹಿಟ್ಟು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ, ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆ ಹಸುಕರುಗಳಿಗೆ ತಿನ್ನಿಸಿ, ಅಲ್ಲಿಗೆ ಅದಕ್ಕೊಂದು ವಿಶೇಷವಾದ ಗೃಹಪ್ರವೇಶ ಆದಂಗೆ ಆಗತ್ತೆ. ನಿಮ್ಮ ಕುಲದೇವಿಯನ್ನ, ಯಾರು ನಿಮ್ಮ ವಂಶದ ಕುಲದೇವಿ ಇದೆಯೋ ಆ ದೇವನ ಅಲ್ಲಿ ಇಟ್ಟು ಪೂಜೆ ಮಾಡಿ. ಹಸುಕರು ಬಂದೋದ್ಮೇಲೆ ಹಸುಕರು ಕರೆದು ಪೂಜೆ ಮಾಡಿ ನೈವೇದ್ಯ ಆದಮೇಲೆ ಕುಲದೇವ್ರು ಇಟ್ಟು ಪೂಜೆ ಮಾಡಿ ಕಂಪ್ಲೀಟಾಗಿ ಬಾಡಿಗೆಗೆ ಬರ್ತಾರೆ. ಒಳ್ಳೆ ಅಡ್ವಾನ್ಸು, ಒಳ್ಳೆ ರೆಂಟು ಕೂಡ ಕೊಡ್ತಾರೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದ. ಹೀಗೆ ಭಾಳಷ್ಟು ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಒಂದು ನಮ್ಮ ಪರ್ಸ್ನಲ್ ಲೈಫ್, ಇನ್ನೊಂದು ನಮ್ಮ ಪ್ರೊಫೆಷನಲ್ ಲೈಫ್, ಉದ್ಯೋಗದಲ್ಲಿ. ಹಲೋ. ಹಲೋ, ಹೇಳಿ ಅಮ್ಮ. ಹಲೋ ಗುರುಜಿ, ನಮಸ್ಕಾರ ರೀ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ, ನಾ ಹುಬ್ಬಳ್ಳಿಯಿಂದ ಮಾಡ್ತಾ ಇದೀನಿ ರೀ. ಎಲ್ಲಿಂದ? ಹುಬ್ಬಳ್ಳಿಯಿಂದ ಮಾಡ್ತಾ ಇದೀನಿ. ಹುಬ್ಬಳ್ಳಿಯಿಂದ ಹೇಳಿ ಗುರುಜಿ. ನಾವು ಮನೇಲಿ ಅಪ್ಪ ಅಮ್ಮ 3 ಜನ ಹೆಣ್ಮಕ್ಳು ಇರೋದು ಗುರುಜಿ. ಯಾವಾಗೂ ಬರೀ 3 ಹೊತ್ತು ಬರೀ ಜಗಳ ಗುರುಜಿ. 3 ಹೊತ್ತುನು ಜಗಳ ಆಗ್ತಾ ಇರುತ್ತೆ, ಯಾಕಂತೂ ಗೊತ್ತಾಗ್ತಿಲ್ಲ ರೀ. ಇದರಿಂದ ಮಮ್ಮಿ ಬಾಳ ಮನ್ಸಿಗೆ ಕೆಡಿಸ್ಕೊಂಡು ನಮ್ಗೆ ಯಾರೋ ಮಂತ್ರ ಮಾಡಿಸಿದಾರೆ ಅಂತೇಳಿ ಇದೇ ರೀತಿ. ಮತ್ತೆ ನಾ ಅಪ್ಪಾಜಿಗೆ ಶುಗರ್ ಕಾಯಿಲೆ ಇದೆ ರೀ, ಅದರಿಂದಾಗಿ ಕೈಕಾಲು ಊತ ಮತ್ತೆ ಸುಸ್ತಾಗೋದು, ಈ ರೀತಿ ಹಲವಾರು ಬರೀ ಕಾಯಿಲೆಗಳು, ಸಾಲ ಬಾಧೆ, ಆರ್ಥಿಕ ತೊಂದರೆ, ಇದೆಲ್ಲ ಗುರುಜಿ ನಮ್ಗೆ ಸಮಸ್ಯೆ, ಜೀವನನೂ ಒಂದು ಸಮಸ್ಯೆ ಆಗೈತಿ ಗುರುಜಿ. ನೋಡಮ್ಮ, ಮನೆಗೆ ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಹಸು ಕರೆದು ಕರ್ಕೊಂಬಂದು ಮನೆಗೆ ಬಂದು ಪಾತ್ ಪೂಜೆ ಮಾಡಿ, ಪಾತ್ ಪೂಜೆ ಮಾಡೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಹಸು ಕರು ತಗೊಂಡೋಗುತ್ತೆ. ಒಂದು. ಎರಡನೇದು, ನಿಮ್ಮಲ್ಲೇ ಕಲಹ ಮತ್ತು ಹೊಂದಾಣಿಕೆ ಇಲ್ಲ ಅಂದಾಗ ಭದ್ರಕಾಳಿ ಪ್ರತ್ಯಂಗಿರ ಅಂತ ಹೇಳಿ ನೋಡಿ, ಈ ಮುದ್ರೆ ಯೂಸ್ ಮಾಡಿ ಮಾಡ್ಬೇಕು. ಈ ಮುದ್ರೆನ ನೋಡಿ ಈ ರೀತಿ: ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಕ್ವೆ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಕ್ವೆ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ ಅಂತ ಈ ಮಂತ್ರ ಹೇಳಿ. ಇದಾಗಲಿಲ್ಲ ಅಂದರೆ ನಿಮ್ಗೆ ಹತ್ರದಲ್ಲಿ ನಿಮಗೆ ಸಿಕ್ಕಂದೂರು ಚೌಡೇಶ್ವರಿ ದೇವಿ ಅಂತ ಇದ್ದಾರೆ, ಆ ಸಿಕ್ಕಂದೂರಿಗೆ ಹೋಗಿ ಚೌಡೇಶ್ವರಿ ದೇವರ ದರ್ಶನ ಮಾಡಿ. ಇದು ಮಾಡೋಕ್ಕಾಗಿಲ್ಲ ಅಂದರೆ, ದುಡ್ಡು ಖರ್ಚು ಮಾಡೋಕ್ಕಾಗದಿದ್ದರೆ ಹೋಗಿ ಬನ್ನಿ. ಇಲ್ಲ ಅಂದರೆ ಈ ಪ್ರತ್ಯಂಗಿರ ದೇವಿ ಮುದ್ರೆನ ಇಟ್ಕೊಂಡು ನಾ ಹೇಳಿ ಭದ್ರಕಾಳಿ ಪ್ರತ್ಯಂಗಿರ ಮಂತ್ರ ಹೇಳಿದ್ರೆ ಈ ಥರದ್ದೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ನಿಮ್ಮ ತಂದೆಗೆ ಈ ಮುದ್ರೆ ಮಾಡೋಕ್ಕೆ ಹೇಳಿ, ಡಯಾಬಿಟಿಸ್ ಕ್ಯೂರ್ ಆಗುತ್ತೆ. 3 ತಿಂಗಳು ಬಿಡದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಖಾಲಿ ಹೊಟ್ಟೆಲಿ ಮುದ್ರೆ ಮಾಡಬೇಕು. ಓಂ ರೀಂ ಪಶುಪತಯೇ ರೋಗನಾಶಾಯ ಫಟ್. ಓಂ ರೀಂ ಪಶುಪತಯೇ ರೋಗನಾಶಾಯ ಫಟ್ ಅನ್ನೋ ಈ ಮಂತ್ರವನ್ನು ಹೇಳಿದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಪ್ಯಾಂಕ್ರಿಯಾಸಿಂದ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಅವ್ರದ್ದೇ ಆದ ಸಮಸ್ಯೆಗಳನ್ನು ಇಟ್ಕೊಂಡು ಭಾಳ ಸಮಸ್ಯೆಗಳಲ್ಲಿ ಎದುರಿಸ್ತಾ ಕೂತಿದ್ದಾರೆ. ಆದರೂ ಕೂಡ ಅದಕ್ಕೆ ಮೂಲಭೂತವಾಗಿ ಏನು ಅನ್ನೋದನ್ನು ನಾವು ಗ್ರಹ ಶಾಂತಿ, ರಾಶಿ ಶಾಂತಿ ಮತ್ತು ನಕ್ಷತ್ರ ಶಾಂತಿ ಮಾಡಿಕೊಂಡ್ರೆ ಈ ಸಮಸ್ಯೆಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಕುಂಭ ರಾಶಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕಾಯಿಲೆಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ನಾನು ನಾಳೆಯಿಂದ ಸಂಚಿಕೆ ಅಂತ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.